ಚಂದನ, ಇವರೇ ನೀನು ನೋಡ್ಕೊಂಡು ಬಂದರು. ನೀವು ಯಾರಂತ ಗೊತ್ತಾಗಿಲ್ಲ. ಪುರೋಹಿತರೆ, ನೀವು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀರಾ. ನಾನು ಹುಡ್ಕೊಂಬಂದಿರೋ ಹುಡುಗಿ ಇವರಲ್ಲ. ಅವಳು ನಮ್ಮನೆ ಹುಡುಗಿ, ನಮ್ಮನೆ ಮಗಳು ಚಂದನ. ನೋಡಿ, ಚಂದನ ಅಂತ ಈ ದೇವಸ್ಥಾನದಲ್ಲಿ ಇದೊಂದೇ ಹುಡುಗಿ ಇರೋದು. ನೀವು ವಿಳಾಸ ತಪ್ಪಂದಿರಬೇಕು. ಸರಿಯಾಗಿ ವಿಚಾರಿಸಿ. ಚಂದನ, ನೀವು ಹೋಗಮ್ಮ. ಇಲ್ಲ ಪುರೋಹಿತರೆ, ನನ್ನ ತಂದೆ, ಮಗ, ಸೊಸೆ ಎಲ್ಲರೂ ಇದೇ ದೇವಸ್ಥಾನಕ್ಕೆ ಬಂದು ಅವಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ವಿಳಾಸ ಸರಿಯಾಗಿದೆ, ಇದೇ ದೇವಸ್ಥಾನನೇ. ಒಂದು ನಿಮಿಷ ಇರಿ. ಈ ಹುಡುಗಿನ? ಹೌದು ಪುರೋಹಿತರೆ, ಇವಳೇನೆ. ಎಲ್ಲಿದ್ದಲ್ಲ ಹೇಳಿ? ಮೊನ್ನೆ ದೇವಸ್ಥಾನಕ್ಕೆ ಬಂದಿದ್ರು, ಆಮೇಲೆ ಹೊರಟ್ಬಿಟ್ರು. ಇಲ್ಲೇನು ಉಳ್ಕೊಳ್ಳಿಲ್ಲ. ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆನೂ ಇಲ್ಲ. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅಂತ ಅನ್ಸುತ್ತೆ. ನಾನಿನ್ ಬರ್ತೀನಿ. ವಿಶ್ವ ಹೇಳಿದ್ದು ಇದೇ ದೇವಸ್ಥಾನ, ಚಂದನ ಇದೇ ದೇವಸ್ಥಾನದಲ್ಲಿ ಇದ್ದಾಳೆ ಅಂತಾನು ಹೇಳಿದ್ದಾನೆ. ಏನೋ ವಿಷಯ ಬೇರೆ ಇದೆ ಅಂತ ಅನ್ಸುತ್ತೆ. ಇವ್ರು ನೋಡಿದ್ರೆ ಇಲ್ಲ ಅಂತಿದ್ರಲ್ಲ, ಅವನಿಗೆ ಫೋನ್ ಮಾಡ್ತೀನಿ. ಮಾವ, ಹೇಗಿದ್ದೀರಿ ಮಾವ? ಚೆನ್ನಾಗಿದ್ದೀನಿ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಮಾವ. ನಿಜವಾಗ್ಲೂ ನೀವು ನಮ್ಮ ಪಾಲಿನ ದೇವರು. ನಮ್ಮ ಜೀವನದಲ್ಲಿ ಮತ್ತೆ ಖುಷಿ ಏನಾದ್ರು ಬಂದಿದೆ ಅಂದರೆ ಅದಕ್ಕೆ ನೀವೇ ಕಾರಣ ಮಾವ. ಯಾಕಪ್ಪ, ಏನೇನೋ ಮಾತಾಡ್ತಿದ್ಯಾ? ಇರೋದನ್ನ ಹೇಳ್ತಾ ಇದ್ದೀನಿ ಮಾವ. ಇಷ್ಟು ದಿನ ತೀರ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ನಮ್ಮ ತಂಗಿನ ನೀವು ಜೋಪಾನವಾಗಿ ಸಾಕಿದ್ದೀರಾ, ಅವಳು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇದಕ್ಕೆ ಕಾರಣ ನೀವೇ ಅಲ್ವಾ ಮಾವ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿನ್ನ ತಂಗಿನ? ಹಾಂ. ಯಾರು? ನಾನು ಕಾಪಾಡಿದ್ದೀನಿ. ಹೌದು ಮಾವ, ನಾನು ಆಶ್ರಯ ಕೊಟ್ಟಿದ್ದೀನಿ. ಹಾಂ. ಯಾಕಪ್ಪ, ಏನೇನೋ ಮಾತಾಡ್ತಿದ್ಯಾ? ನಿನ್ನ ತಂಗಿ ಯಾಕೆ ನನ್ನ ಮನೇಲಿರ್ತಾಳೆ? ಇದೇನಪ್ಪ ಇವರು ಇಷ್ಟು ದಿನ ಮನೇಲಿ ಇಟ್ಕೊಂಡಿದ್ರು, ನಿಮ್ಮ ತಂಗಿ ಯಾಕೆ ನಮ್ಮನೇಲಿರ್ತಾಳೆ ಅಂತಿದ್ದಾರೆ? ಮೋಸ್ಟ್ಲಿ ನಮ್ಮ ಜಾನು ಇವ್ರ ತಂಗಿ ಮಗಳು ಅನ್ನೋದು ಇವ್ರಿಗೆ ಗೊತ್ತಿಲ್ವಾ ಅಂತ. ಇದೇನು ಮಾವ ಹೀಗೆ ಹೇಳ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ಒಬ್ಳು ಹುಡುಗಿ ಇದ್ಲಲ್ಲ, ಅವಳೇ ನನ್ನ ತಂಗಿ ಜಾನು. ಅವಳು ಎಷ್ಟು ದಿನ ತೀರ್ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಪ್ಪ ಅಮ್ಮ ಅಂತೂ ದಿವಸ ಕಣ್ಣೀರಾಗ್ತಿದ್ರು. ಅವಳು ಮತ್ತೆ ನಮಗೆ ಸಿಕ್ಕಿದೆ ನಿಮ್ಮಿಂದಮ್ಮ. ಎಷ್ಟು ವಿಚಿತ್ರ ಅಂದರೆ ಅವಳು ತಾತನ ಮನೇಲೇ ಇದ್ದಾಳೆ, ಮಾವನ ಮನೇಲೇ ಇದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ.